ಕ್ರೇಜಿ ಲೊಕೇಶನ್ನು. ಸೊ ಎಲ್ರಿಗೂ ವೆಲ್ಕಮ್ ಟು ಇಂಗ್ಲೆಂಡಲ್ಲಿರುವಂಥ ಒಂದು ಟೌನು. ಇದು ಫೇಮಸ್ ಇರೋದು ಬೀಚಸ್ಗೆ, ಅದು ಸ್ಯಾಂಡಿ. ಬಸ್ಸಲ್ಲಿ ಹಂಗೆ ಟ್ರಾವೆಲ್ ಮಾಡ್ತಾ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕರು ನೋಡಿ. ವೆಹಿಕಲ್ಸು, ಡಿಸ್ಟೆನ್ಸು, ಕ್ರೇಜಿ. ಸ್ಯಾಂಡ್ ನೋಡಿ ಹೆಂಗಿದೆ ಅಬ್ಬಾ. ನಾನು ಇದೇ ಫಸ್ಟ್ ಟೈಮ್ ಯು ಕೆಗೆ ಬಂದಾಗಿಂದ ಈ ಥರ ಸ್ಯಾಂಡ್ ನೋಡ್ತಾ ಇರೋದು. ಸೊ ನಾನಿವಾಗ ಈ ಸೈಕಲ್ನ ಹೈರ್ ಮಾಡಿದ್ದೀನಿ. ಸೊ ಈ ಸೈಕಲಲ್ಲಿ ಈ ಒಂದು ಸಿಟಿ ಫುಲ್ಲು ಸುತ್ತಾಡೋಣ. ಇದೇ ಜಾಗ ನೋಡಿ, ಕ್ರೇಜಿ ಐತಲ್ಲ. ಈ ಮಧ್ಯದಿಂದ ಕಡೆ ಸಮುದ್ರ ನೋಡ್ತಾ ಇದ್ದರೆ ವಾವ್, ಜಾಗ ಅಂತರೂ ಅಲ್ಟಿಮೇಟಾಗೈತೆ ಅಂದ್ಕೊಳ್ಳಿ. ನೋಡಿ ನನ್ನ ಹಿಂದೆ ಕ್ರೇಜಿ. ಈ ಸ್ಟೇಷನಿಗೆ ಮುಂಚೆ ಬರ್ತಿದ್ದೆ ನಾನು ಇದೇ DLR ಅಲ್ಲೇ. ಇಲ್ಲಿ ಎಕ್ಸಲೇಟ್ರ್ ಇಲ್ಲದೇ ಎಷ್ಟು 10 months ಕ್ಲೋಸ್ ಮಾಡಿದ್ರಂತೆ. ಇವತ್ತೇ ಕೋಇನ್ಸಿಡೆನ್ಸ್. ನಾನು ಇವತ್ತು ಬಂದಿದ್ದೀನಿ, ಇವತ್ತೇ ಓಪನ್ ಆಗಿದೆ. ಮನೆಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ. ನಾನು ಮುಂಚೆ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತೈತೆ. 5 ಫ್ಲೋರ್ ಹತ್ತಿ ಇಳಿತಿದ್ದೆ ಗೊತ್ತಾ, ಇದು ಇಲ್ಲದೇ ಇರೋದಕ್ಕೆ. ಚೆನ್ನಾಗಿ ಮಾಡಿದೆ ನೋಡಿ ಹೊಸ್ದಾಗಿ. ಇವತ್ತು ಜಸ್ಟ್ ಓಪನ್ ಆಗಿರೋದು. 5 ಫ್ಲೋರು ಗುರು, ಜೀವನನೇ ಬೇಜಾರಾಗ್ಬಿಡ್ತಿತ್ತು. 5 ಫ್ಲೋರ್ ಹತ್ತಿ ಇಳಿದು ನಂದೆಲ್ಲ ಓಲ್ಡ್ ಮೆಮೊರೀಸು. ಈ ಯೂನಿವರ್ಸಿಟಿ ಹತ್ರ ಬಂದು ಬಸ್ ಹಿಡ್ಕೊಂಡು ಇಲ್ಲಿಂದ DLR ತೊಗೊಂಡು ಅಪ್ಪ ಅವತ್ತು ಅದು ಆ್ಯಕ್ಸಿಲೇಟ್ರ್ ಇಲ್ಲದಕ್ಕೆ 5 ಫ್ಲೋರ್ ಹತ್ತಿ ಇಳಿದು ಜೀವನನೇ ಬೇಜಾರಾಗ್ಬಿಟ್ಟಿತ್ತು. ಯಾಕಾದ್ರೂ ಕಾಲೇಜಿಗೆ ಹೋಗ್ತೀನಪ್ಪ ಅನಿಸ್ಬಿಟ್ಟಿತ್ತು. ಸೊ ಇವತ್ತು ಜಸ್ಟ್ ಓಪನ್ ಮಾಡಿದ್ದಾರೆ ನೋಡಿ. ವಾಟ್ ಎ ಕೋಇನ್ಸಿಡೆನ್ಸ್. ಬನ್ನಿ ಇವಾಗ ಬಸ್ ತೊಗೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಮುಂದೆ ಹೋಗ್ತಾ ತೋರಿಸ್ತೀನಿ. ಒಂದು ಕ್ರೇಜಿ ಲೊಕೇಶನಿಗೆ ಹೋಗ್ತಾಯಿದ್ದೀನಿ. ಸಖತ್ತಾಗಿದೆ ಅಂದ್ಕೊಳ್ಳಿ. ಇದು ಲಂಡನ್ ಬಿಟ್ಟು ಫುಲ್ ಔಟ್ಸ್ಕರ್ಟ್ಸ್. ಸಖತ್ತಾಗಿದೆ ಜಾಗ, ಬೀಚ್ ಸೈಡ್ ಇದು. ಸೊ ಹೋಗಿ ಮಜಾ ಮಾಡ್ಕೊಂಬರೋಣ. ನನ್ನ ದುರದೃಷ್ಟಕ್ಕೆ ಇವತ್ತೇ ಸ್ವಲ್ಪ ಬಿಸಿಲು ಕಮ್ಮಿ ಇದೆ. ಸೊ ತೊಂದರೆ ಇಲ್ಲ, ಬರ್ತಾ ಬರ್ಬೋದು ಅನಿಸುತ್ತೆ. ಬನ್ನಿ ಲೆಟ್ಸ್ ಗೋ. ಸೊ ಇದು ಯಾವ ಯೂನಿವರ್ಸಿಟಿ ಅಂತ ಗೆಸ್ ಮಾಡಿ ನೋಡೋಣ. ಇದು ನಮ್ಮ ಮುಂಚೆ ಓಡಾಡ್ತಿದ್ದಿದ್ದು ಬಸ್ಸು, ಎಲ್ಲ ಓಲ್ಡ್ ಮೆಮೊರೀಸು. ಬಟ್ ಇದು ಹೊಸ ಬಸ್ ಅಂತೆ. ಸೊ ಬಸ್ಸಲ್ಲಿ ಹಂಗೆ ಟ್ರಾವೆಲ್ ಮಾಡ್ತಾ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕರು. ಇವ್ರ ಹೆಸರು, ನಿಮ್ಮ ಹೆಸರು? ಧನುಷ್ ಅಂತ. ಸೊ ನನ್ನ ಹೆಸರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಅದಾದಮೇಲೆ ಲೈಫ್ ಫ್ಲಿಕ್ಸ್ ಕನ್ನಡ ಅಂದಮೇಲೆ ಗೊತ್ತಾಯ್ತು ಅವರಿಗೆ. ಇವರೇ ರೆಕಗ್ನೈಸ್ ಮಾಡಿ ಇಲ್ಲೇ ಮಾತಾಡ್ಸಿದ್ರು. ಸೊ ಮತ್ತೆ ಸಿಗೋಣ ಬ್ರೋ. ಇವರು ಕೂಡ ಲಂಡನಲ್ಲೇ ಇರೋದು. ಮತ್ತೆ ಸಿಗೋಣ. ಖುಷಿ ಆಯಿತು ನೀವು ಮಾತಾಡ್ಸಿದ್ದು. ಬಾಯ್. ನೀವು ನನಗೆ ಟೆಕ್ಸ್ಟ್ ಮಾಡಿ ಇನ್ಸ್ಟಾದಲ್ಲಿ, ಓಕೆನಾ? ಬಾಯ್. ಸೊ ಇಲ್ಲಿಂದ ಇವಾಗ ಟ್ರೈನ್ ಸ್ಟೇಷನ್ ಕಡೆ ನಾವು ಇದರಲ್ಲಿ ಹೋಗ್ತಿದ್ದೀವಿ. ನೋಡಿ ಟೆಸ್ಲಾ ನೋಡಿ, ಇದು ಹೆಂಗೆ ತೋರಿಸ್ತೈತೆ ಡಿಸ್ಪ್ಲೇಯಲ್ಲಿ. ಅಕ್ಕಪಕ್ಕ ಮನುಷ್ಯರು ಓಡಾಡೋದು, ಕಾರ್ಗಳು ಕಾಣಿಸ್ತೈತೆ ಎಲ್ಲಪ್ಪ ನಿಮಗೆ. ಸಖತ್ತಾಗಿ ಕಾಣಿಸ್ತೈತೆ. ಪಕ್ಕದಲ್ಲಿ ಏನೇ ಒಂದು ನಾಯಿ ಅಡ್ಡ ಬಂದ್ರೂ ಕಾಣಿಸ್ತೈತೆ. ಓ ಶೆಟ್ ನೋಡಿ, ವೆಹಿಕಲ್ಸು, ಡಿಸ್ಟೆನ್ಸು, ಕ್ರೇಜಿ. ಗೈಸ್ ನಾನಿವಾಗ ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ, ನೋಡ್ತಾ ಇರ್ಬೋದು ಹಿಂದಗಡೆ ಫುಲ್ ಬೀಚ್ ವ್ಯೂ ಅಂದ್ಕೊಳ್ಳಿ. ದ ಕ್ರೇಜಿ ಲೊಕೇಶನ್ನು. ಸೊ ಎಲ್ರಿಗೂ ವೆಲ್ಕಮ್ ಟು ಮಾರ್ಗೇಟ್. ದಿಸ್ ಈಸ್ ದ ಟೌನ್. ಇಂಗ್ಲೆಂಡಲ್ಲಿರುವಂಥ ಒಂದು ಟೌನು. ಇದು ಫೇಮಸ್ ಇರೋದು ಬೀಚಸ್ಗೆ, ಅದು ಸ್ಯಾಂಡಿ ಬೀಚಸ್ ಏನದು, ಅದು ಬಂದುಬಿಟ್ಟು ಬೀಚು, ಸ್ಯಾಂಡಿ ಬೀಚು. ಇದು UK ಅಲ್ಲೇ ಎಲ್ಲೋ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಜಾಸ್ತಿ ಇದು ಸ್ಯಾಂಡಿ ಬೀಚು. ಸೊ ಇಲ್ಲಿ ಸ್ಯಾಂಡಿ ಬೀಚ್ ಇದೆ. ಸೊ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ದೊಡ್ಡ ಸಮುದ್ರ ಗುರು. ಸಮುದ್ರದಲ್ಲಿ ಒಂದು ಶಿಪ್ ಕಾಣ್ತೈತೆ ಮಧ್ಯದಲ್ಲಿ. ವಾವ್, ಕ್ರೇಜಿ ಲೊಕೇಶನ್. ಇನ್ನು ಹತ್ರ ಹೋಗಿ ತೋರಿಸ್ತೀನಿ, ಅಲ್ಲೆಲ್ಲ ಹೋಗೋಣ, ಮಸ್ತ್ ಮಜಾ ಮಾಡೋಣ. ಸೊ ಇವತ್ತೊಂಥರ ಡೇ ಔಟ್ ಥರ ಬಂದಿದ್ದೀನಿ. ಲೆಟ್ಸ್ ಗೋ, ಬನ್ನಿ ಆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಈ ಲೊಕೇಶನ್ ನೋಡ್ರಿ ಏನು ಕ್ರೇಜಿ ಆಗೈತೆ. ಚೇರ್ಸು, ಈ ಕಡೆ ಚೇರ್ ಮೇಲೆ ಕುತ್ಕೊಂಡು ಬೀಚ್ ವ್ಯೂ ನೋಡ್ತಾ ಇದ್ದರೆ ವಾ ಕ್ರೇಜಿ ಗುರು. ವಾವ್, ಕೂರಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಬೀಚ್ ವ್ಯೂ ನೋಡ್ಕೊಂತ. ಗೋವಾ ನೆನಪಾಗ್ತೈತೆ ನನಗೆ. ಸಾವಿರಾರು ಕಿಲೋಮೀಟ್ರ್ ದೂರ ಇರುವಂಥ ಈ ದೇಶದಲ್ಲಿ ಸಮುದ್ರ ನೋಡೋಕ್ಕೆ ಬಂದಿದ್ದೀವಿ. ವಾ, ಇದೇನೋ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತೆ. ಆ್ಯಕ್ಚುಲಿ ಮ್ಯಾಪಲ್ಲಿ ಪೂಲ್ ಅಂತಲೇ ತೋರಿಸ್ತಿರೋದು ಇದಿಷ್ಟು ಪ್ಲೇಸ್ ಮಾತ್ರ. ಇವಾಗಿನ ಸಮ್ಮರ್ ಸ್ಟಾರ್ಟ್ ಆಗ್ತಾ ಐತೆ. ಇನ್ನು ಇದು ಫಸ್ಟ್ ಮಂತ್ ಅಲ್ವಾ, ಸೊ ಕ್ರೌಡ್ ಇಲ್ಲ ಅಷ್ಟು.
ಇನ್ನು ಜೂನ್ ಜುಲೈ ಹಿಂಗೆ ಏನಾದರೂ ಬಂದ್ವಿ ಅಂತಂದರೆ ಇದು ಅಷ್ಟು ಟೆಂಟ್ ಹಾಕಿರ್ತಾರಂತೆ ಇಲ್ಲಿ ಫುಲ್ಲು ಟೆಂಟು ಜನ ಫುಲ್ ಕ್ರೌಡು. ಸಮ್ಮರ್ ಟೈಮ್ ಪೀಕ್ ಸಮ್ಮರ್ ಅಂದರೆ ಜೂನ್ ಜುಲೈನ ಪೀಕ್ ಸಮ್ಮರು. ಸೊ ಸಖತ್ತಾಗಿದೆ ಅಂದ್ಕೊಳ್ಳಿ. ಜಾಗ ನೋಡ್ತಾ ಇರ್ಬೋದು ನೀವೇ ನಾನು ಹಿಂದ್ಗಡೆ. ಕ್ರೇಜಿ. ಸೇಮ್ ನಮ್ಮ ಗೋವಾ ಥರನೇ ಫೀಲ್ ಬರ್ತೈತೆ. ನಾನು ಈ ಸ್ಟ್ರೀಟು ಹಂಗೆ ಐತೆ ನೋಡಿ. ಈ ಸ್ಟ್ರೀಟ್ ಅಕ್ಕಪಕ್ಕ ಬಿಲ್ಡಿಂಗ್ಸು, ಈ ಬಸ್ಸಸ್ಸು, ಸ್ಯಾಂಡ್ ನೋಡಿ ಹೆಂಗಿದೆ. ಅಬ್ಬಾ, ನಾನು ಇದೇ ಫಸ್ಟ್ ಟೈಮ್ UK ಬಂದಾಗಿಂದ ಈ ಥರ ಸ್ಯಾಂಡ್ ನೋಡ್ತಾ ಇರೋದು. ಈ ಸ್ಯಾಂಡಲ್ ಏನಾದರೂ ನಾನು ಇಳಿದ್ರೆ ನನ್ನ ಸ್ಲಿಪ್ಪರು ನೋಡ್ತಾ ಇರ್ಬೋದು. ನಾನು ಯಾವ ಸ್ಲಿಪ್ಪರ್ ಹಾಕೊಂಬಂದಿದೆ ಅಂತ. ಬ್ರೇಕಿನ್ ಸ್ಟಾಕು ಫುಲ್ ಊಸ್ಟ್ ಆಗಿಬಿಡುತ್ತೆ ಇದರಲ್ಲಿ ಏನಾದರೂ ಹೋದರೆ ನಾನು ಇವಾಗ ನಾನು ಒಂದು ಸೈಕಲ್ ರೆಂಟ್ ಮಾಡೋಣ ಅಂಥೇಳಿ ಈ ಒಂದು ಸಿಟಿಯಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೈಕಲ್ ತೊಗೊಂಡು ಆ ಒಂದು ರೋಡಲ್ಲಿ ಹೋದರೆ ಹೆಂಗಿರುತ್ತೆ ಹೇಳಿ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂಥೇಳಿ ಸೈಕಲ್ ರೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಏನು ಪ್ರೈಸು ಏನು ಕೇಳಿಕೊಂಡು ಸೈಕಲ್ ರೆಂಟ್ ಮಾಡ್ಕೊಂಡು ಹೋಗೋಣ. ಏನು ಗುರು ಇದು ಸೇಮ್ ಗೋವಾ ಸ್ಟ್ರೀಟ್ ಕಂಡಂಗೆ ಕಾಣ್ತೈತೆ ನನಗೆ ನೋಡಿ. ಸೇಮ್ ಆ ಪಂಜಿಮ್ಮು ಆ ಸೈಡ್ ಹೋಗ್ತೀವಲ್ಲ, ಸೇಮ್ ಫೀಲಿಂಗು. ಈ ಮನೆಗಳು. ಸೊ ನಾನಿವಾಗ ಈ ಸೈಕಲ್ನ ಹೈರ್ ಮಾಡಿದ್ದೀನಿ. ಸೊ ಈ ಸೈಕಲಲ್ಲಿ ಈ ಒಂದು ಸಿಟಿ ಫುಲ್ಲು ಸುತ್ತಾಡೋಣ. ಲೆಟ್ಸ್ ಗೋ. ನೋಡಿ ಚೆನ್ನಾಗಿದೆ. ಗೇರ್ ಸೈಕಲ್ ಇದು. ಗೇರ್ ಸೈಕಲ್ಲು ಇದೇ ಒಂದು ಶಾಪಲ್ಲಿ ಹೈರ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇದೆ ನನ್ನ ಸೈಕಲ್ಲು. ಈ ಸೈಕಲಲ್ಲಿ ಒಂದು ಸಮುದ್ರ ಪಕ್ಕ ಫುಲ್ ಒಂದು ರೈಡ್ ಹೋಗೋಣ. ಆಫ್ಟರ್ ಎ ಲಾಂಗ್ ಟೈಮ್ ಅಂದ್ಕೊಳ್ರಿ ಸೈಕಲ್ ಓಡಿಸಿ. ಎಷ್ಟು ಹತ್ತತ್ರ ಒಂದು ಆಯಿತು. ನಾನು 10th ಲಾಸ್ಟ್ ಅಂದ್ಕೊತೀನಿ ಸೈಕಲ್ ಓಡಿಸಿದ್ದು. ಆದರೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ಸೈಕಲ್ ತೊಗೊಂಡಿದ್ರಲ್ಲಿ ಹೋಗೋದು ಯಪ್ಪ, ಅನ್ಫರ್ಗೊಟೇಬಲ್ ಮೂಮೆಂಟ್ ಅಂದ್ಕೊಳ್ರಿ ಇದು. ನಂದು ಗೇರ್ ಸೈಕಲ್ಲೇ ಇದ್ದಿದ್ದು. ಇದು ಸೇಮ್ ನನ್ನ ಸೈಕಲ್ ಥರನೇ ಐತಿ. ಸೇಮ್ ನಂದು ಹಳೆ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತೈತೆ. ಕ್ರೇಜಿ. ಈ ಬ್ಲಾಗ್ ನನ್ನ ಫ್ರೆಂಡ್ಸ್ ನೋಡ್ತಿದ್ರೆ ನಾವು 3 ಜನ ಫ್ರೆಂಡ್ಸ್ ಸೈಕಲ್ ತಗೊಂಡು ಸ್ಕೂಲ್ ಮುಗಿದ ತಕ್ಷಣ ಮನೆಗೆ ಹೋಗ್ತಿದ್ವಿ. ಒಬ್ಬನು ಒಂದು ಕ್ರಾಸಲ್ಲಿ ಕ್ರಾಸ್ ಆಗ್ತಿದ್ದ, ನಾನು ನೆಕ್ಸ್ಟ್ ಕ್ರಾಸು, ನಾನಾದ್ಮೇಲೆ ಇನ್ನೊಬ್ಬ ಕ್ರಾಸು. 3 ಜನನು ಗೇರ್ ಸೈಕಲ್, ಸೇಮ್ ಗೇರ್ ಸೈಕಲ್. ಅದು ಕ್ರೇಜಿ. ಹೋಗೋಣ ಬನ್ನಿ. ಲೆಟ್ಸ್ ಹಂಗೆ ಮುಂದೆ ಹೋಗ್ತಾ ಮೇ ಬಿ ಅಲ್ಲಿ ಇಲ್ಲೇ ಒಂದು ಬೊಟಾನಿಕ್ ಬೇ ಅಂತ ಪ್ಲೇಸ್ ಇದೆ. ಅಲ್ಲೋಗಿ ಸಿಗ್ತೀನಿ ನಿಮಗೆ ಸೈಕಲ್ ತಗೊಂಡೋಗಿ. ಇದೇ ಜಾಗ ನೋಡಿ. ಕ್ರೇಜಿ ಐತಲ್ಲ. ಈ ಮಧ್ಯದಿಂದ ಕಡೆ ಸಮುದ್ರ ನೋಡ್ತಾ ಇದ್ದರೆ ವಾವ್. ಸಮುದ್ರದ ಅಲೆಗಳ ಶಬ್ದ. ಕ್ರೇಜಿ. ಇಲ್ಲಿಂದ ವ್ಯೂ ನೋಡಿ. ಕ್ರೇಜಿ ಅಲ್ಲ. ವಾವ್. ರಾಕ್ ನೋಡಿ ಹೆಂಗೈತೆ. ಅಬ್ಬಾ. ಜಾಗ ಅಂತರೂ ಅಲ್ಟಿಮೇಟ್ ಆಗೈತೆ ಅಂದ್ಕೊಳ್ಳಿ. ನೋಡಿ ನನ್ನ ಹಿಂದೆ ಕ್ರೇಜಿ. ವಾವ್. ಈ ಕಡೆನೂ ಅಷ್ಟೇ ಕ್ರೇಜಿ ಗುರು. ಯಾರಾದರೂ 300 ರೂಪಾಯಿ ಕೊಟ್ಟು ಬಿಸಿನೀರು ಕುಡಿದಿದ್ದೀರಾ? ನೋಡಿ 300 ರೂಪಾಯಿ ಕೊಟ್ಟು ಬಿಸಿ ನೀರು ಕುಡಿತಾ ಇದ್ದೀನಿ. ಹಾಟ್ ವಾಟ್ರು. ಈ ಶಾಪಲ್ಲಿ 300 ರೂಪಾಯಿಗೆ ಬಿಸಿ ನೀರು, ಅದ್ರ ಜೊತೆಗೆ ಒಂದು ಪೆಪ್ಪರ್ಮಿಂಟ್. ಇದಕ್ಕೆ 300 ರೂಪಾಯಿ ಗುರು. ಈಗ ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬಂದಮೇಲೆ ಇವೆಲ್ಲ ಇದ್ದಿದ್ದೆ, ಸುಮ್ಮನೆ ಕುಡಿತಾ ಇರ್ಬೇಕಷ್ಟೇ.